ನಮಸ್ಕಾರ. ಇವತ್ತಿನ ವಿಷಯ ಜಾಸ್ತಿ ಪ್ರಮೋಟರ್ಸ್ ಹೋಲ್ಡಿಂಗ್, ಕಡಿಮೆ ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಇರುವ 12 ಕಂಪನಿಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ ದೇಶದ ನಿಯಮದ ಪ್ರಕಾರ ಪ್ರತಿಯೊಂದು ಕಂಪನಿಗೂ ಕೂಡ, ಲಿಸ್ಟೆಡ್ ಕಂಪನಿಗೂ ಕೂಡ ಒಂದಷ್ಟು ಪಬ್ಲಿಕ್ ಶೇರ್ ಹೋಲ್ಡಿಂಗ್ ರೂಲ್ಸ್ ರೆಗ್ಯುಲೇಷನ್ ಅಪ್ಲೈ ಆಗುತ್ತೆ. ಆ ರೂಲ್ಸ್ ಪ್ರಕಾರ ಮಿನಿಮಮ್ 25% ಶೇರ್ಸು ಕಂಪಲ್ಸರಿಯಾಗಿ ಪಬ್ಲಿಕ್ ಹತ್ರ ಇರಬೇಕು. ಪಬ್ಲಿಕ್ ಅಂತಂದ್ರೆ ನಾನ್ ಪ್ರಮೋಟರ್ ಶೇರ್ ಹೋಲ್ಡರ್ಸ್. ಮತ್ತೆ ಯಾವುದಾದ್ರೂ ಕಂಪನಿಯಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ 75%ಗಿಂತ ಜಾಸ್ತಿ ಇದ್ರೆ ಅವರು ಕಂಪಲ್ಸರಿಲಿ ಆ ಶೇರುಗಳನ್ನು ಮುಂದಿನ ದಿನಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಮಾರ್ಕೊಳ್ಬೇಕು. ಸಾಮಾನ್ಯವಾಗಿ ಯಾವುದಾದ್ರೂ ಕಂಪನಿಯಲ್ಲಿ ಪ್ರಮೋಟರ್ಸ್ ಹೈ ಸ್ಟೇಕ್ ಇದ್ರೆ ಆ ಕಂಪನಿಯ ಪ್ರಮೋಟರ್ಸ್ಗೆ ಆ ಕಂಪನಿಯ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ. ಅದಲ್ಲದೇ ಹಲವಾರು MNC ಕಂಪನಿಗಳು they prefer to maintain their high stake in Indian subsidiaries, and due to this there is less scope for retail investors to hold a good percentage stake, since there will be also be FIs and DIS holding. ಈಗ ನಿಮ್ಮ ಮುಂದೆ 12 ಕಂಪನಿಗಳ ಲಿಸ್ಟ್ ಇಡ್ತಾ ಇದ್ದಾರೆ ಎಲ್ಲಿ ಪ್ರಮೋಟರ್ ಸ್ಟೇಕ್ ಜಾಸ್ತಿ ಇದೆ. ನಂಬರ್ 1 3M ಇಂಡಿಯಾ, ಪ್ರಮೋಟರ್ಸ್ ಹೋಲ್ಡಿಂಗ್ 75%, ರಿಟೇಲ್ ಹೋಲ್ಡಿಂಗ್ 12.98%. 2 ಅಬಾಟ್ ಇಂಡಿಯಾ, ಪ್ರಮೋಟರ್ ಹೋಲ್ಡಿಂಗ್ 74.99, ರಿಟೇಲ್ ಹೋಲ್ಡಿಂಗ್ 16%. 3 ABB, ಪ್ರಮೋಟರ್ ಹೋಲ್ಡಿಂಗ್ 75, ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 7.46%. 4ನೇದು ಬಾಷ್, ಪ್ರಮೋಟರ್ ಹೋಲ್ಡಿಂಗ್ 70.54, ರಿಟೇಲ್ ಇನ್ವೆಸ್ಟರ್ಸ್ 8.86%. 5 ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್, ಪ್ರಮೋಟರ್ಸ್ ಹೋಲ್ಡಿಂಗ್ 75%, ರಿಟೇಲ್ ಹೋಲ್ಡಿಂಗ್ 8.5%. 6 HCL ಟೆಕ್, ಪ್ರಮೋಟರ್ ಹೋಲ್ಡಿಂಗ್ 60.81, ರಿಟೇಲ್ ಹೋಲ್ಡಿಂಗ್ 4.75%. 7 LTI ಮೈಂಟ್ರಿ, ಪ್ರಮೋಟರ್ ಹೋಲ್ಡಿಂಗ್ 68.66, ರಿಟೇಲ್ ಹೋಲ್ಡಿಂಗ್ 10.28%. 8 ಲಿಂಡೆ ಇಂಡಿಯಾ, ಪ್ರಮೋಟರ್ ಹೋಲ್ಡಿಂಗ್ 75%, ರಿಟೇಲ್ ಹೋಲ್ಡಿಂಗ್ 14.67%. 9 ಸಿಮೆನ್ಸ್, ಪ್ರಮೋಟರ್ ಹೋಲ್ಡಿಂಗ್ 75%, ರಿಟೇಲ್ ಹೋಲ್ಡಿಂಗ್ 9.44%. 10 SKF, ಪ್ರಮೋಟರ್ ಹೋಲ್ಡಿಂಗ್ 52.58, ರಿಟೇಲ್ ಹೋಲ್ಡಿಂಗ್ 11.77%. 12 TCS, ಪ್ರಮೋಟರ್ ಹೋಲ್ಡಿಂಗ್ 72.3% ಮತ್ತು ರಿಟೇಲ್ ಹೋಲ್ಡಿಂಗ್ 5.17%. 12 ಇಂಗರ್ಸಾಲ್ ರಾಯನ್, ಅದು ಪ್ರಮೋಟರ್ ಹೋಲ್ಡಿಂಗ್ 75, ರಿಟೇಲ್ ಹೋಲ್ಡಿಂಗ್ 18.32. ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕಂಟಿನ್ಯೂಸ್ ಆಗಿ ಪ್ರಮೋಟರ್ ಸ್ಟೇಕ್ ಜಾಸ್ತಿ ಇದ್ರೆ ಅದರ ಅರ್ಥ ಏನು ಅಂತಂದ್ರೆ ಪ್ರಮೋಟರ್ಸ್ಗೆ ತಮ್ಮ ಕಂಪನಿ ಮುಂದೆ ಗ್ರೋ ಆಗುತ್ತೆ ಅಂತ ಗ್ಯಾರಂಟಿ ಇದೆ ಅಂತ. ಅದರ ಅರ್ಥ ಏನು ಅಂತಂದ್ರೆ ಯಾವುದಾದ್ರೂ ಕಂಪನಿಯಲ್ಲಿ ಲೋ ಅಥವಾ ನೋ ಪ್ರಮೋಟರ್ ಹೋಲ್ಡಿಂಗ್ ಇದ್ರೆ ಆ ಕಂಪನಿ ಕಳಪೆ ಅಂತ ಅರ್ಥ ಅಲ್ಲ. ಯಾಕಂತಂದ್ರೆ ಬೇಕಾದಷ್ಟು ಪರ್ಸನಲ್ ರೀಸನ್ ಇಂದ ಸುಮಾರು ಸತಿ ಪ್ರಮೋಟರ್ಸ್ ಅವರ ಸ್ಟೇಕ್ ಅನ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ LNT, ITC ಅವುಗಳಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 0. ಯಾಕಂದ್ರೆ ಆ ಪ್ರಮೋಟರ್ಸ್ ಈಗ ಸದ್ಯಕ್ಕೆ ಜೀವಂತವಾಗಿಲ್ಲ, ಎಷ್ಟೋ ವರ್ಷದ ಕೆಳಗಿನಿಂದ ನಡ್ಕೊಂಡು ಬಂದಂತ ಕಂಪನಿಗಳು. ಈಗ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಪ್ರಮೋಟರ್ ಸ್ಟೇಕ್ ಮತ್ತು ರಿಟೇಲ್ ಇನ್ವೆಸ್ಟರ್ ಸ್ಟೇಕ್ ಬಗ್ಗೆ ಅಂತಂದ್ರೆ HDFC ಬ್ಯಾಂಕಿನಲ್ಲಿ ಸದ್ಯಕ್ಕೆ HDFCದು ಏನೂ ಸ್ಟೇಕ್ಸ್ ಇಲ್ಲ. ಯಾಕಂತಂದ್ರೆ 2 ಕಂಪನಿಗಳು ಸದ್ಯಕ್ಕೆ ಮರ್ಜ್ ಆಗಿದ್ದಾವೆ. ಆವಾಗ HDFCದು ಸ್ಟೇಕು 0 ಆಗೋಯ್ತು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾವುದಾದ್ರೂ ಕಂಪನಿಯಲ್ಲಿ ಪ್ರಮೋಟರ್ಸ್, DIIs, FI ಇವುಗಳ ಸ್ಟೇಕ್ ಜಾಸ್ತಿ ಇದೆ, ರಿಟೇಲ್ ಇನ್ವೆಸ್ಟರ್ ಸ್ಟೇಕು ಕಮ್ಮಿ ಇದೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಆ ಕಂಪನಿಗೆ ಮುಂದಿನ ದಿನಗಳಲ್ಲಿ ಬಹಳ ಉಜ್ವಲ ಭವಿಷ್ಯ ಇದೆ. ಯಾಕಂದ್ರೆ ಈ ಸೋ ಕಾಲ್ಡ್ FIs ಮತ್ತು DIIs ಬೇಕಾದಷ್ಟು ರಿಸರ್ಚ್ ಮಾಡಿ ತಮ್ಮ ಹಣವನ್ನು ಅಂತಹ ಕಂಪನಿಗಳಲ್ಲಿ ಹಾಕಿರ್ತಾರೆ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಫಾರ್ ಆಲ್ ಚಾನೆಲ್ ಮೆಂಬರ್ಸ್ ನಾಳೆ 7ನೇ ತಾರೀಕು ನವೆಂಬರ್ ಮಂಗಳವಾರ ರಾತ್ರಿ 9:15 ಲೈವ್ ಕ್ವಶನ್ ಆನ್ಸರ್ ಸೆಷನ್ ಆನ್ ಯೂಟ್ಯೂಬ್. ಇದು ನಡೆಯುವುದು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್, ಅಂದ್ರೆ ಇದೇ ಚಾನೆಲ್ ನಲ್ಲಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಜನರಲ್ ನಾಲೆಜ್ಗಾಗಿ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೇನೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸಂಸ್ಥಾಪನೆ ಆಗಿದ್ದು ಯಾವಾಗ? ನಿಮ್ಮ ಮುಂದೆ 4 ಆಯ್ಕೆಗಳು
1942, 1875, 1899, 1921. ಸರಿಯಾದ ಉತ್ತರವನ್ನು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.